ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತಿನ ಕೆಲಸ ಏನಪ್ಪ ಸ್ಟಾರ್ಟ್ ಮಾಡ್ಬೇಕಾಯ್ತು ಅಂದರೆ ಈ ಕಲ್ಟಿವೇಟರ್ ಹಾಕೊಂಡು ನಮ್ಮನೆ ರೋಡ್ ನೆನೆ ತೋರಿಸ್ತಾರ ಹೊಲ ಉಳ್ಬೇಕು. ಸತ್ಯ ಜಾಸ್ತಿ ಆಗ್ಬಿಟ್ಟದೆ. ಬಂಗಾರದಂಗೆ ಟ್ಯಾಪ್ ಇತ್ತು ಬಿಚ್ಚಲ್ಲಿ ಹಸ್ತವ್ರಿ. ಅಣ್ಣ ಅಕ್ಕ ಇಲ್ವಾ ಅಪ್ಪಣ್ಣ? ಇಲ್ವೇನಕ್ಕ? ಇಲ್ಲೈತೆ. ನಾನು ಗಂಗಬಾರಪ್ಪನ ಮಗ, ನರ್ಸವನ ಮಗ. ಇಲ್ವೇನಕ್ಕ? ಇಲ್ವೇನಜ್ಜಿ? ಹೌದಾ ಹೇಳಿ. ಇದು ಗಾಡಿ ಹೇಳಿತ್ತು ತಗೊಂಡೋಗ್ತೀನಿ. ಹೊಲ ಒಳಗೆ ಟ್ರ್ಯಾಕ್ಟ್ರು ಫೋನ್ ಮಾಡೈತೆ. ಮಾಡಿದೆ ಗೈ. ಸ್ಟಾಪ್ ಬಿಚ್ಚಿಬಿಟ್ಟವ್ರೆ. ಸೀದೊಂದೇ ಆಗೋತೀನಿ ಇವಾಗ. ನಾನೇನಾದ್ರು ಓದಿ ಅಂತಂದ್ರೆ ಒಳಗೆ ಆದ್ರೂ ಪರವಾಗಿಲ್ಲ, ಸಿಗಲ್ಲ. 3 ಗಂಟೆ ಮೇಲೆ ಅವ್ರು ಒಳಗೆ ಹೋಗ್ಬೇಕಂತೆ. ಬಿಸಿಲು ಅಂತ ತಂದು ನಿಲ್ಸವ್ರೆ. ಆ ಬಿಸಿಲಿಗೆ ಅಪ್ಪ ನಾನು ನೋಡ್ಕೊಬೇಕು. ಟೈಮ್ ಕರೆಕ್ಟಾಗಿ 1 ಗಂಟೆ. ಏನು ಅಂತ ನಮ್ಮ ಕತೆ ಹೇಳೋಣ. ಈಗ ಫಸ್ಟು ನಮ್ಮ ಹೊಲ್ದಾಗ ಹೋಗಿ ಸಿಗೋಣ. ಗೈಸ್ ಬಂದಿದ್ದಾಗೆ ಹೊಲ್ದಕ್ಕೆ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಇದೋಡ್ದು ಆತುಂಡ ದೇವಸ್ಥಾನಗಳಿಂದ ಆತುಂಡ ಹೊಡ್ಕೊಂಡು ಇದ್ರು. ಪಕ್ಕ ಹೊಡ್ಕೊಂಡು ಇದೋಡ್ಕೊಂಡು ಇಲ್ಲಿ ತಂದು ನಿಲ್ಲಿಸ್ಬೇಕು. ಸ್ಟಾರ್ಟ್ ಮಾಡ್ಬೇಕು ಇವಾಗ. ಸತ್ಯ ಅನ್ಕೊಂಡ್ರಿ ಇವತ್ತೊಂದು ರೌಂಡು ಬಿಸಿಲಲ್ಲಿ ನಾಯಿಗಾರ ಇರ್ತದೆ ಬಿಸಿಲು. ಅಪ್ಪ ನಿಮ್ಮ ಯಜಮಾನ ಮಾಡಬಾರ ಇಂಥ ಕೆಲಸ ನನಗೆ ಸೀದೊಂದೇ ಆಗೋತೀನಿ. 2 ನಿಮಿಷಕ್ಕೆ ಎಸಣ ಜೇಟ ಕೊಡೋಣ ಟೋಪಿನ. ನೀನು ಹಾಕೊಂಬಂದಿದ್ದೀನಿ. ನಾವು ಅಲ್ಲ ಉಳ್ತೀರ ನಲ್ಲಿ. ಇವಾಗ 2 ಅವರ್ ಒಂದು ಕೊಡ್ತೀನಿ. ನೀನು ಉಳುವ ಇಲ್ಲಿ ಕೊಡ್ತೀನಿ. ಉಳಿದಿ ಬಾರಣ ಉಳು. ನಾವು 2ಗೆ ಹಾಕಿದ್ದಿ. ಹಾಂ ಇಲ್ಲಿಲ್ಲ ಸಬ್ಬೆ. ಬಾರ ನೀನು ನೋಡಿ ಮಾವು ಹೇಳ್ಕೊಡ್ತೀನಿ. ಮಾವು ಬಾಲಿ ಇದಂಗೆ ಹೇಳ್ಕೊಡ್ತೀನಿ. ಇವಾಗ ಬಟ್ಟೆ ಚೇಂಜ್ ಮಾಡ್ತೀನಿ. ಬಟ್ಟೆ ಕಟ್ತೀನಿ. ಕೈಯೆಲ್ಲ ನೋಡ್ರಿ ಹೆಂಗಾಗಿತ್ತು. ಅಲ್ಲಿ ಕರ್ಗಾಗೋಯ್ತು. ಇರೋದೇ ಕರ್ಗೆ ಬೆಳ್ಳಗವನೇ. ಉಳು ಬಾ. ಏಯ್ ಬಾರ ನೀನು ನೋಡಿ. ಬರೋಣ ಹೊಡೆಯೋಣ. ಸುಮ್ಮನೆ ಕೂತಂತಿ ನೀವು ಹೇಳ್ಕೊಡ್ತೀನಿ. ಬರ್ರಿ ರೇ ಇದಂಗೆ ಕೊಡ್ತಾನ. ಬಾರ ಹೇಳ್ತೀನಿ. ಹತ್ತಣ ನೀನು. ಹತ್ತಣ ನೀನು. ಎಲ್ಲಿದ್ದೀನಿ? ಹತ್ತಣ ನೀನು. ಹೊಡೋದು ಸಾಕಾಯ್ತು. ಕಾರೇ ಓಡಿಸ್ತೀನಿ. ಟ್ಯಾಕ್ ಓಡಿಸೋಣ. ಹತ್ತಣ. ಹತ್ತಣ ನೀನು. ಹತ್ತಣ ಹತ್ತಣ ಮುಟ್ಟಿಲ್ಲ ಅಂದ್ರೆ ಏನಾಗಲ್ಲ. ಕಾರ್ ಓಡಿಸ್ತಂಗಿನಿ. ಹತ್ತು ಹೇಳ್ತೀನಿ. ಇದಂಗೆ ಕೊಡಿ ಹೇಳಿ. ಹತ್ತು ಟ್ರ್ಯಾಕ್ಟರ್ ಗೊತ್ತಿಲ್ಲ ಕಣೋ. ತುಳಿ ಕುಚ್ಚ ಕೊಡೋಣ. ಇಲ್ಲಿ ತುಳಿಯೋಣ. ಏನೋಣ ನೀನು ಗೊತ್ತೀನಿ. ಇಲ್ಲೇ ಪಕ್ಕದಾಗಿಲ್ವಾ? ನಾನು ಮಗಳಿಗೆ ಯಾವ್ದು ಎಮರ್ಜೆನ್ಸಿ ಇದೀನಿ. ಹೊತ್ತು ಹೇಳ್ತೀನಿ. ಬೇಡ ಬಾಯ್ ಹೇಳ್ತೀನಿ. ಒಡೆರ ಸ್ಟಾರ್ಟ್ ಮಾಡೋಣ. ಹತ್ತಣ ತುಳಿಯೋಣ. ತುಳಿಯೋಣ ಕಚ್ಚೋಣ. ನೀನೇನಣ್ಣ ನೀನು ಇಂತ ಎದ್ರಕೊಂಡು ಸೈತಿ ನೀನು. ನೀನೇ ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡು. ಕ್ಲಚ್ ತುಳಿ. ಕಾರ್ ಸ್ಟಾರ್ಟ್ ಮಾಡು. ಕ್ಲಚ್ ತುಳಿ. ತುಳಿ ಅದನ್ನ ಪೂರ್ತಿ ತುಳಿ. ಇವೆರಡು ಬ್ರೇಕ್ ಏನಾಯ್ತು? ಅದು ಈ ಕಡೆ ಬ್ರೇಕು, ಆ ಕಡೆ ಬ್ರೇಕು. ಆಮೇಲೆ ಸ್ಟೇರಿಂಗ್ ಆಡ್ಸೋ. ನಾನು ಕಲ್ಟಿವೇಟರ್ ಮ್ಯಾನೇಜ್ ಮಾಡ್ತೀನಿ. ಸ್ಟೇರಿಂಗ್ ಮಾಡಿಸೋ. ಬಿಡು ಕಚ್ಬಿಡು. ಒಳಗೆ ಆ ಕಡೆಗೆ ಹೆಂಗೆ ಗೊತ್ತು? ಈ ಕಡೆಗೆ ಅದೆಲ್ಲ ಗೊತ್ತಿಲ್ವಲ್ಲ. ಎಲ್ಲ ಅಲ್ಲೇ ಪಕ್ಕಲೆ ಬರೋಣ. ಟೈರ್ ಈ ಕಡೆ ಬಿಡೋಣ. ಫಸ್ಟ್ನೇ ಟೈರ್ನ ಸೈಡ್ ಬಿಡಿ. ಇವಾಗ ಕಾರ್ ಓಡಿಸ್ತೀನಿ ಅಂತ ಎಲ್ಲ ಹಿಂಗೆ ಹೇಳೋ. ಕಾರೇ ಓಡಿಸ ಬರಲ್ಲ ನಿಂಗೆ ನಾವು ನೋಡಿ. ಹಿಂಗೆ ಬೇಡ ಅದನ್ನ ಹೋಗ್ಬೇಕಲ್ಲಿ. ಹಿಂದೋಡಿ ಹೊಲ ಒಳಬೇಡ. ತಿರ್ಗಿಸ್ಬೇಕ ಕೈಗೆ. ಇವಾಗ ಪೂರ್ತಿ ಹೊಡೆ. ಅಳಗಿಳಿಗೆ ಬಿಟ್ಟಿ ಆಗದೆ. ಅಲ್ಲ ಕಣ ನೀನು ಕಾರ್ ಓಡಿಸ್ತಿ. ಕಾರ್ ಓಡಿಸ್ ಬರೋಣ ನಿಂಗೆ. ಹೋಗಿರೋ ಮೇಲೆ ಹೋಗ್ಬೇಡ ತಿರ್ಗಾ. ಇಲ್ಲ ಮಗಳ ಕಳ್ಕೊ. ಸ್ಟ್ರೈಟ್ ಮಾಡ್ಕೊ. ಹೋಗಿರೋ ಮೇಲೆ ಹೋಗ್ಬೇಡ. ಪಕ್ಕ ಹೊಡಿ. ಆ ಟೈರ್ನ ಕರೆಕ್ಟಾಗ ಲಾಸ್ಟ್ನಲ್ಲಿ ಟೈರ್ನ ಅಷ್ಟೇ. ಸೈಟ್ ಎಂಪ್ಲಾಯ್ ಟ್ಯಾಕ್ಸ್ ಓಡಿಸ್ತಾ ಇದೀನಿ. ಅಲ್ಲ ಕಾರಣ ಬ್ಯಾಕ್ ಕಾರ್ ಓಡಿಸ್ತೀನಿ ಅಂತ ಗೈಸ್. ರೋಡ್ ಹೊಡಿತಾರೆ. ಸೆಕೆಂಡ್ ಗೇರ್ ಹಾಕೊಂಡಿದ್ದೀನಿ. ಟಾಪ್ ಹಾಕೊಟ್ರೆ ಮುಗ್ಬಿಟ್ಟೆಲ್ಲ ಅಲ್ಲಿಗೆ ಬಿಟ್ಬಿಡ್ತೀನಿ. ಯಾಕಂದ್ರೆ ಲೆಫ್ಟ್ ಆ ಕಡೆಗೆ ಅನ್ಕೊಂತ. ಈ ಕಡೆ ಹೊಡಿ. ಅಲ್ಲ ನೀನು ಆ ಕಡೆ ಕವರ್ ಮಾಡ್ಕೊಳ್ತಾನೆ. ಹೆಂಗ್ ಬೇಕಂಗೆ ಹೊಡೆಯಲ್ಲ. ಆ ಮಗಳ ಒಂದೊಂದೇ ಮೊಮ್ಮಗಳ ಬರ್ಬೇಕು ನೀನು. ಓಹೋ ನಮ್ಮ ಅಮ್ಮನೇ ಹೊಡ್ಬಿಡ್ತದೆ ಹಿಂಗೆ. ಬಾಯ್ಲಿ ನಾವು ಅಮ್ಮಂಗೆ ಹೊಡ್ಸಲ ಕೊಡ್ತೀನಿ. ಬಾಯ್ಲಿ ಸ್ಟಾಪ್ ಮಾಡು. ನಿಲ್ಸೋಣ. ಕಚ್ಚಿಡಿನಾ ಕಚ್ಚಿಡಿ. ಬಾ ಬಿಡಿ ಕಚ್ಚಿದ್ದು. ಇಳಿ ಬಾ. ಇಳಿಯೋಣ ಮಾಡೋಣ. ಬರೋಣ ಆಯ್ತಾ? ಕಾರ್ ಓಡಿಸ್ತೀನಿ ಅಂತ ಹೆಂಗ್ ಬೇಕು ಹಂಗೋತಿ. ನಿಂಗೆ ಬಿಡ್ತೀನಿ ಮರಮ್ಮ. ಬಂದಿದ್ದೀವಿ.
ನಾನೀಗ ಒಂದು ಅರ್ಧ ಅಲ್ಲ ಕಣೋ, ಅದು ಕರೆಕ್ಟ್ ಆಗಿ ತಿರ್ಗಿಸಕ್ ಬರ್ಬೇಕಲ್ಲ. ನೀನು ತಿರುಗಿಸ್ಬೇಕು ಕರೆಕ್ಟಾಗಿ ಲೈನ್ ನೋಡ್ಕೊಂಡು. ನಾನು ಹಳೆ ಒಂದು ತುಂಡು ನೋಡಿದಿಲ್ವ ನೀನು ಹೆಂಗೆ ಬೇಕಂಗೆ ತಿಕ್ಕೋದಂಗೆ ಹೋದ್ರೆ ಏನು ಸುಖ ಇಲ್ಲ ಅದು. ಊರಲ್ಲಿ ಯಾರು ಕಳ್ಸೋದಿಲ್ಲ ಹತ್ರ ಆದ್ರೆ ಕಳ್ಸಿದ್ದ ನೀವು ಜೋಳ ಪಳ ತುಂಬಕೊಂಡಾಗ ಮುಂಚೆ ಒಡ್ಗ್ಯಾನು ಅಂದ್ರೆ ನೀವು ತರ ಒಡೆಯೋದು ಕಳ್ಸಿದ್ದ ಒಡೆಯ ಬಂದ ನೀನು ಹೋಗಿ ಏನ್ ಬಂದ ನೀನು ಮಾಡ್ಬೇಡ. ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲದೆ. ತುಂಡಾಪುರ್ತೀನಿ ನೋಡಿ ಅಮ್ಮ. ಗೈಸು ನಾವು ಹೋಗಿ ಮಾಡ್ತೀನಿ ನೋಡಿ ಹೆಂಗೆ ಮಾಡ್ತೀನಿ ದತ್ತಮ್ಮ. ಮತ್ತು ಗೈಸ್ ಇವಾಗ ಫಸ್ಟ್ ಗೇರ್ ಹಾಕ್ಬಿಟ್ಟು ಇವಾಗ ಈ ಕಡೆಯಿಂದ ಹೋಗಿ ನೀರು ನೋಡಕ್ಕೆ ಬರ್ಬೇಕೊಂದು. ಹತ್ತು ತುಳಿ ಹತ್ತು ಹತ್ತು ತುಳಿ 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 ಜೋರ ತುಳಿ ತುಳಿಯಮ್ಮ ಜೋರಾಗಿ. ಹೋಗಮ್ಮ ಬಿಡಮ್ಮ ಬಿಡಮ್ಮ ಅದನ್ನ. ಬಿಟ್ಟಿಲ್ಲ ಬಿಡ. ಫಾಸ್ಟ್ ಹೋಗು. ಅದೇ ಆ ಕಡೆ ಹೋಗಿ ಅದಕ್ಕೀಗೆ ಸುಮ್ಮನೆ ಆಡ್ಸೋದು. ನೀನು ತಿರುಗಿಸೋ ಒಂದು ರೌಂಡ್ ಸಾಕು. ರೌಂಡ್ ಹಾಕೊಂಡ್ಬಿಡು. ಹಿಂಗೆ ರೌಂಡ್ ಹಾಕೊಂಡ್ಬಿಡಮ್ಮ. ಅಲ್ಲಿಗೆ ತಿರುಗಿಸೋ ಈ ಕಡೆಗೆ ಎಡಗಡೆಗೆ ಈ ಕಡೆಗೆ ಎಡಗಡೆಗೆ ಪೂರ್ತಿ ನಂಗಡೆ ತಿರುಗಿಸು. ಎಡಗಡೆಗೆ ತಿರ್ಸಮ್ಮ ಪೂರ್ತಿ ಎಡಗಡೆಗೆ ಸಾಕಾಲೆ ತಿರುಗಿಸ್ಕೊ. ಅಲ್ಲೇ ರೌಂಡ್ ಹಾಕೊಂಡ್ಬಿಡು. ರೌಂಡ್ ಹಾಕೊಂಡ್ ಅಲ್ಲೇ ತಿರುಗಿಸಮ್ಮ ಪೂರ್ತಿ ತಿರ್ಸಮ್ಮ ಪೂರ್ತಿ ತಿರ್ಸು. ತಿರ್ಸ್ಬಿಡು. ಹಿಂಗೆ ಹೊಡೆದ್ರೆ ನೀನು 2 ದಿವಸ ಹೊಡಿಬೇಕು ಈ ಥರ ಅಷ್ಟೆಲ್ಲ ಪೂರ್ತಿ. ಗೈಸ್ ಎಲ್ಲ ಹೊಡೆದಾಯ್ತು. ಒಂದಕ್ಕಲ್ಲ ಓವರ್ ಹಿಡಿತಲ್ಲ ಹೊಡೆದು ಸಾಕಷ್ಟಕ್ಕೆ. ಆ ಸೆಂಟ್ರ್ ಒಂದು ತುಂಡು ಹೊಡಿಲಿಲ್ಲ. ಅಲ್ಲಿ ಕಡಲೆ ಬೀಜ ಹಾಕಿದ್ದೀವಿ. ಮುಗೀತು. ಸಾಯಂಕಾಲ ಆಯಿತು. ಬಿಸಿಲು ಮತ್ತು ಸರಿಯಾಗಿ ಹಾಕ್ಬಿಡ್ತು. ಇವೆಲ್ಲ ಉಳೋದು ಬೇಜಾರಾಗಲ್ಲ. ಒಂದು ಸ್ವಲ್ಪ ತಣ್ಣಗಿತ್ತು ಅಂತಂದರೆ ಗಾಳಿ ತಣ್ಣಗೆ ಬೀಸೈತು ಅಂತಂದರೆ ಎಷ್ಟು ಹೊಡ್ರು ಬೇಜಾರಾಗಲ್ಲ. ಬಿಸಿಲು ಹೊಡಿತು ಮಕ್ಕ ನೋಡ್ರಿ ಹೆಂಗಾಗಲ್ಲ. ನಾವು ಎಷ್ಟೇ ಬೆಳಕಾಗೋಣ ಅಂತ ಅನ್ಕೊಂಡ್ರು ಈ ಟ್ಯಾನ್ ಹೋಗ್ಸೋಕ್ಕೆ ಒಂದು ವಾರ ಬೇಕು. ಇವಾಗ ಏನೇ ಒಂದು ಅವರಲ್ಲಿ ಕರ್ಗಾಗಿದ್ದೀನಿ. ಈ ಕರ್ಗಾಗಿರೋದನ್ನ ಬೆಳ್ಳಗೆ ಮಾಡ್ಕೊಬೇಕು ಅಂತಂದರೆ ಒಂದು ವಾರ ಬೇಕು. ನಾನು ಹೆಂಗೆ ಸದ್ಯ ಮುಗಿದು ಗೈಸ್ ನಮ್ಮೆಲ್ಲ ಹೊಡೆದಿದ್ದು. ಎಷ್ಟು ಮನೆ ಕಡೆಗೆ ಹೋಗ್ಬೇಕು. ಮನೆ ಕಡೆಗೆ ಹೋಗಿ ಮುಂದಿನ ಕೆಲಸ ನೋಡಬೇಕು. ಬರ್ರಿ ನೋಡೋಣ ಏನೇನು ಅಂತವೆ ಅಂತ ಮಾತಾಡೋಕೆ ಕೆಲವನ್ನು ಮುಗೀತಾ. ಸ್ಕೂಲು ಕಾಲೇಜ್ಗೆ ಹೋಗಿದ್ದ ನೋಡೋಣ. ಕಾಲೇಜ್ ಹುಡುಗಿ ಬೇಕಾಗ ಹಾಕೊಳ್ಳಿ ಇವಾಗ ಈ ವಯಸ್ಸಿಗೆ ನೋಡು. ಹಾಂ ಇವಳ ಹತ್ರ ಎಲ್ಲ ಕಲಿಬೇಕಂಡು ಹೋಗ್ತೀನಿ ಕಾಲು ಮಕ್ಳತ್ತವ. ಚಡ್ಡಿ ಕಂಡಿದ್ದಿ ಎಲ್ಲ ಚಡ್ಡಿ ಅವ್ಳು ಬರೀ ಚಡ್ಡಿ ಕಂಡು ಬರೀ ಅದನ್ನೇ ಕಂಡು ಅವಳು ಅನ್ಕೊಂಡೆ ನಾನು. ಕೈ ತೊಳ್ಕೊಂಬ. ಲಂಗ ಇಲ್ಲ ಹಂಗೆ ಅಷ್ಟೇನದು ಬಟ್ಟೆ ಅದು. ಹೌದಾ ಏರ್ ಕ್ಲಿಪ್ ಬೇರೆ ಹಾಕಿದ್ದಿ. ಕಟಿಂಗ್ ಮಾಡ್ಸಲ್ವಾ? ಎಷ್ಟನೇ ಕ್ಲಾಸ್ ಇವಾಗ ನೀನು? ಕೈ ತೊಳ್ಕೊಂಬ. ಯಾರಿಗೆ ಬಣ್ಣ ಅಣ್ಣ ಯಾರು? ಯಾವೂರು ನಾಗೇಶ್ ಅಣ್ಣ. ಯಾರು ಹೇಳಿ ನಾಗೇಶ್ ಅಣ್ಣ ಅಂತ? ನಿಮ್ಗೇನು ಗೊತ್ತು? ನೋಡೋದು ಕಷ್ಟ ಅಂತ ಮೂತಣ್ಣ ನೀನು. ನೋಡೋಣ ರೆಡಿಯಾಗಿ ಬ್ಯಾಗ್ ನೋಡಿ ಹಂಗೆ ಕೂಡ ಅಷ್ಟು ಗಿಡ ನೋಡೋಣ. A few moments later. ಗೈಸ್ ನೇಳಂಪೇಟೆ. ನೀನಂತೂ ನೇರಳೆ ಎಷ್ಟು ತಿಂದ್ಬಿಟ್ಟಿದ್ದೆ ಗೈಸ್. ಹೊಸ ಜಾಗ ಇದು. ಗೊತ್ತಿರಲಿಲ್ಲ ಇವತ್ತು ಓದಾಯಿತು. ಬಟ್ ಇಲ್ಲಿ ಯಾರು ಬಂದಿಲ್ಲ. ಕೆಂಜ್ಗ ಬೇರೆ ಇವೆ.
ಕೆಂಜದ ಗೂಡು ಆಯ್ತಾನೆ. ನೇರ್ಲೆಂಡ್ ಮಾಡಿದಾಗ ನೇರ್ಲೆಂಡ್ ಹಣ್ಣಿಗೆ ಸುತ್ತಾಕೊಂಬಿಟ್ಟವೆ. ಅವ್ರು ಗೊತ್ತಿಲ್ಲ ಎಷ್ಟು ಹೊಡೆದು ಎಷ್ಟು ಕೆಟ್ಟದ. ಕೆಂಜ್ಗ ಇದು ಮಾಡಿರೋ ಏನೋ ತಿಂದ್ರೆ ಏನಾಗತ್ತಾನೆ ಗೈಸ್. ನಮಗೂ ಇದು ಲಾಸ್ಟ್ ಸೀಸನ್ ಅನ್ಸುತ್ತೆ ಇಲ್ಲಿ. ಇವಾಗ ಗೊತ್ತಾಯ್ತು ಗೈಸ್ ಈ ಜಾಗ. ಸ್ವಲ್ಪ ಜನ ಕೊಡೋದಿತ್ತು. ಆ ಹಣ್ಣು ತಂಡ ಕೊಡ್ತೀನಿ ಫಸ್ಟು. ನಾಳೆ ತಗೊಂಡಿದೆ ರಮೇಶ್ ಅಣ್ಣ ಒಂದ್ಸಲಿ ಬಂದು ಬೇಕಂತ ಕೇಳಿದ್ರೆ ಅಣ್ಣ ಅವತ್ತು ಆ ಜಾಗದಾಗ ಖಾಲಿ ಹೋಗ್ಬಿಟ್ಟಿದ್ದು. ಹಾಂ, ಇವಾಗ ಇಲ್ಲವಲ್ಲ ಸರ್ವ್ ಮಾಡ್ಕೊಂಡು ಹಾಕೊಂಡು ಕೊಡ್ತೀನಿ. ನೀನು ಒಂದು ಕಿತ್ತಿಲ್ಲ ಕರೋಳಿಕೆ ಬರೀ ತಿಂತಾನೆ ಇದೆಯಾ ಏನಣ್ಣ ನೀನು? ನಾವು ಇಂಥ ಕೆಲಸ ಮಾಡ್ತೀವಿ ನಾವು. ಯಾಕಪ್ಪ ನಟಿ ಸಳಿ ಕಂಡಿದ್ದಿ? ಒಂಚೂರು ಪ್ಯಾಕಿಂಗ್ ನೀರು ನೋಡಿ ಹೋಗ್ರಿ. ಹತ್ರ ಬಂದು ಇಬ್ರದ್ದು ಓಪನ್ ಆಗ್ಬಿಟ್ಟೈತೆ. ಎಲ್ಲಿ ಅಮ್ಮ ಸಿ ಯಜಮಾನ್ರು ಇಬ್ರು ಹೊಸ ಗಡ್ಡೆ ಹೊಸ ಗಡ್ಡೆ ಹಣ್ಣು ಆಗೋ ತಿರ್ಗಾ. ಇವತ್ತೇನು ಮಾಡ್ತೀನಿ ನೋಡು. ತಿರ್ಗಿ ಏನಾದ್ರೂ ಮದುವೆ ಮಾಡಿಸ್ಬೇಕು ನಮ್ಮ ಹಿಂಗ ಅಪ್ಪಂಗೆ. ಹೂನಾರ ತಮ್ಮಗು ಏನ್ ಮಾಡ್ತೀವಿ ನೋಡೋದು? ಹೂವಿನಾರ ನೋಡು, ಹೂವಿನಾರ ಆಸೆ ಅದಂತೆ. ಆಯ್ತು ನೇರಳೆ ನೋಡಿ ಸಾಯಂಕಾಲ ಇದನ್ನ ಹಣ್ಣು ಮುಂದೆ ಕೊಟ್ಕೊಳ್ಬೇಕಾಯ್ತು ಕಣಮ್ಮ. ಯಾವ ರಮೇಶ್ ಅಣ್ಣ ನಾಳೆ ಕಿತ್ಕೊಳಕ್ ಫ್ರೀ ಆಗಿದ್ರಿ. ಹೆಂಗ ಗೊತ್ತಾ ಇನ್ನ ಈಗ ಅಣ್ಣ ಮನೆ ಹೋಗಿ ಅಂತ ಇದ್ರಾಗ ಕಿತ್ಕೊಂಡ್ಬಂತು. ಹೆಂಗ ಹೋಗುತ್ತೆ ನಮ್ಮ ಅಣ್ಣ ಹೊಡೆಯೋಣ ನಿನ್ನ ಓದೋಣ ಮುಂದೆ ಹೊಡೆಯೋಣ ಹೇಳ್ತೀನಿ. ಸಾಕು. ಅದು ಇಲ್ಲಿ ಎಷ್ಟು ಬರುತ್ತೆ ಮೇನ್ ಅಲ್ಲೇ ಮುಂಜಾನೆ ನನಗೆ ಕ್ಯಾಬ್ ಓಪನ್ ಆಗ್ಬಾರ್ದು. ಅವರು ದನ ಎಷ್ಟಾಗ ಎಸಿತಾರಂತೆ ನೋಡಿ, ಹಿಂಗೆ ಎಸಿತಾರಲ್ಲ ಹಿಂಗೆ ಹಿಂಗೋಗಿ ನೆಲೆ ಬಿತ್ತು ಅಂದ್ರೆ ಹೊಡೆದ ಬ್ರೇಕ್ ಆಗೋದು ಕ್ಯಾಪ್. ಒಂದು ಇಬ್ರು ಹಂಗೆ ಆಗಪ್ಪ ಇವತ್ತು. ಒಬ್ರು ವಾಪಸ್ ಕಳಿಸ್ತೀನಿ ಅಂತ ಹೇಳಿದೀನಿ. ಆಯ್ತು ನಾವಿಲ್ಲಿ ಏನೋ ನೀಟಾಗಿ ಮಾಡ್ಕೊಳ್ತಿರೋನು ಆ ಡೆಲಿವರಿ ಮಾಡೋದು ಏನು ಕಚ್ಚೇನೋ ಅದು 60-70 ರೂಪಾಯಿ ಅಂತಾರೆ. ಹಾಂ 70 ರೂಪಾಯಿ 80 ರೂಪಾಯಿ ಅಂತಾರೆ. ಬೆಂಗಳೂರು ಡೆಲಿವರಿ ಮಾಡೋಕೆ ಅಷ್ಟು ಅಂತಾರೆ. ಇಲ್ಲಿ ನೋಡ್ರಿ ನರಟಾಗಿ ನಾವು ಪ್ಯಾಕ್ ಕಳ್ಸೋದು ನೀಟಾಗಿ ತಗೊಂಡೋಗಿ ಕೊಡೋದಿಲ್ಲ. ತಾಂಡಿ ಇಲ್ಲಿಂದ ಸುಮಾರು ಎಸಿತಾರೆ ಎಲ್ಲ ಹೊಡೆದಾಗ ಒಂದು ಇಬ್ರು ಮೂರವು ಅವ್ರಿಗೆಲ್ಲ ವಾಪಸ್ ಕಳ್ಸೋಕೆ ಹೇಳಿದ್ದೀನಿ. ಒಂದು ಸ್ವಲ್ಪ ಜನಕ್ಕೆ ನೀಟಾಗಿ ಹೋಗೈತೆ. ಆಲ್ಮೋಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಡೇ ಕಳಿಸಿದ್ದು 50 ಸಿಕ್ಕಾದೆ. ಬೆಂಗಳೂರು ಇರೋ ಮೂರಕ್ಕೆ ಮತ್ತು ಚಿಕ್ಕಬಳ್ಳಾಪುರದವ್ರಿಗೆಲ್ಲ ತುಮಕೂರವ್ರಿಗೆಲ್ಲ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಸ್ವಲ್ಪ ಜನ ರಿವ್ಯೂ ಕೊಟ್ಟಿದ್ದೀರಾ ವಾಟ್ಸಪ್ಪಲ್ಲಿ. ಇನ್ನೂ ಸ್ವಲ್ಪ ಜನ ಕಳಿಸ್ತೀವಿ. ಆ್ಯಕ್ಚುಲಿ ಸ್ವಲ್ಪ ಡಿಲೇ ಆಗೋಯ್ತು. ಇವಾಗ ಮನೆ ಸಿಕ್ಕಿದ್ದು ಸ್ವಲ್ಪ ಹಿಂದೆ 2 ದಿವಸ ಆಟಾಡ್ಸ್ಬಿಟ್ರು. ಸೋಮವಾರ ತಗೊಂಡಿಲ್ಲ, ಮಂಗಳವಾರ ತಗೊಂಡಿಲ್ಲ. ನಾಳೆ ಬುಧವಾರ ಬೆಳಗ್ಗೆ 8 ಗಂಟೆಗೆ ಕೊಡ್ತಾಯಿದ್ದೀವಿ. ಏನಪ್ಪ ಅಂತಂದರೆ ಶನಿವಾರ ನೈಟಿಂದ ತಗೊಂಡಿದ್ದೆವು. ಆರ್ಡ್ರು ಇಲ್ಲೇ ಸೇರ್ಕೊಂಡ್ಬಿಟ್ಟು ಕಳಿಸಲ್ಲ. ಇನ್ನು ಸ್ವಲ್ಪ ಗುರುವಾರ ಶುಕ್ರವಾರ ಒಳಗೆ ಕಂಪ್ಲೀಟಾಗಿ ಡೆಫಿನೆಟ್ಲಿ ಬರ್ತದೆ. ನಮ್ಮ ಈ ಡಿಲೇಗೆ ಕಾರಣವಾದಂಥ ಡೆಲಿವರಿ ಪಾರ್ಟ್ನರ್ನ ಏನು ದೂರಕ್ಕಾಗಲ್ಲ. ನಮ್ಮದೇ ತಪ್ಪು ಅವ್ರು ಹಿಡ್ಕೊಂಡಿದ್ದು. ಖಂಡಿತ ನಿಮಗೆ ಯಾವುದೇ ಕಾರಣಕ್ಕೂ ನಾವು ಹತ್ರ ಉಳಿಸ್ಕೊಳ್ಳೋಣ. ನೀವು ಹಾಕಿರೋ ದುಡ್ಡಿಗೆ ಪಕ್ಕ ನಮ್ಮ ಪ್ರಾಡಕ್ಟ್ನ ಕಳಿಸಿ ಕೊಡ್ತೀವಿ. ಹೇಳೋಣ ಡೆಲಿವರಿ ಏಜೆಂಟ್ಗಳು ಮಾಡ್ತೀರಂತ. ಡೆಲಿವರಿ ಆ್ಯಕ್ಚುಲಿ ಮುಂಚೆನೇ ಮೀಟಿಂಗ್ ಇದೆ ಅಂತ ಹೇಳಿ ಡೆಲಿವರಿ ಅವರು ತಗೊಳ್ಳೋರು ನಮ್ದು ನಿನ್ನೇನು ತಗೊಂಡಿಲ್ಲ ಗೈಸ್, ಇವತ್ತು ತಗೊಂಡಿಲ್ಲ. ಭಾನುವಾರ ರಜೆ ಅಂದರು, ನಿನ್ನೇನು ತಗೊಳ್ಳಿಲ್ಲ, ಇವತ್ತು ತಗೊಂಡಿಲ್ಲ. ಈಗ ನಾಳೆಗೆ ತಗೊಳ್ತೀನಿ ಅಂತ ಹೇಳವ್ರೆ. ನಾಳೆ ಯಾವುದೇ ಕಾರಣಕ್ಕೂ ನಾವು ಹೋಗಿ ಕೊರಿಯರ್ ಆಫೀಸ್ಗೆ ಇವನ್ನೆಲ್ಲ ಮುಟ್ಟಿಸಿ ನಿಮ್ಮ ಆರ್ಡರ್ನ ನಿಮ್ಮ ಮನೆಗೆ ತಲುಪಿಸಿ ಕೊಡ್ತೇವೆ. ಯಾವತ್ತು? ನಾಳೆ ಆದರೆ ಗುರುವಾರ 2 ಡೇಸಲ್ಲಿ ಗುರುವಾರ ಫಿಕ್ಸು. ಹಾಂ, ಹಿಂಗೆ ದಯವಿಟ್ಟು ಸಹಕರಿಸಬೇಕು ಅಂತ ವಿನಂತಿ. ಮೇನು ಗ್ಯಾಪ್ ಎಲ್ಲ ಹಂಗೆ ಹೊಡಿಬಾರ್ದು. ಇನ್ನೂ ಇದ್ರೆ ಹೊಡ್ಬೇಕು ನೀನು. ಅದು ಹೊಡೆದು ನೋಡಿ ನಿನಗೆ ಖಾರ ಹಾರ್ಕೊಡ್ತೀವ ಇಸ್ಕೊಳಮಲ್ಲಿ ಎಲ್ಪ್ ಮಾಡ್ತಿಲ್ವ ಅಲ್ಲಿ? ಮಾಡ್ತೀನಿ ನಾನು. ಬಾರಮ್ಮ, ಅಪ್ಪ ಮಾಡುತ್ತಂತೆ ಸಂಜೆಗೆ. ಅಮ್ಮ ಇಂಥ ಗಂಡ ಪಡೆಯಕ್ಕೆ ನೀನು ಎಷ್ಟು ಜನ್ಮ ಪುಣ್ಯ ಮಾಡಿದ್ವಿ. ಹಂಗೆ 12 ದೇವರು 12 ಜನ ಅರ್ಕೆ ಇಟ್ಕೊಂಡಿದ್ಯಾ? ನಮ್ಮಪ್ಪ ಅಂತೂ ಒಂದೇ ನಿಂಗೆ ತೆಗೆದು ಹಿಂಗೆ ತಿಳಲ್ಲ ಅಡ್ಗೆ ಮನೆಯಲ್ಲಿ. ನೋಡ ಅಮ್ಮನೆ ಮಾಡ್ಬೇಕಪ್ಪ ನಿಮ್ಮ. ನೋಡ್ಲಿ ಅಂತ ಯಾರನ ಇಲ್ಲಿ ನೋಡ್ಲಿ ಅಂತ. ಓಹೋ ಇಂಥದ್ದು ಹೇಳು ಅಂತ ಹೇಳ್ತೀನಿ. ನೋಡ ಹೆಂಗೆ ನೀನೇ ನೋಡ್ತೀನಿ. 3 ದಿವಸ ಅಪ್ಪ ಎಷ್ಟು ಕೆಲಸ ಮಾಡ್ದಣ್ಣ? ನೋಡಿದ್ದೀನಪ್ಪ. ಮತ್ತೆ ಕೆಲಸ ಮಾಡಲ್ಲ ಎಲ್ಲ ನಾಟಕ ಆಡ್ತೀನಿ. ನಾಟಕನ ಮಾಡ್ಕೊಡ್ತೀನಿ. ಏನೋ ಸ್ಮೆಲ್ ಗಮ್ಮತ್ ಇವತ್ತು. ಒಗ್ಗರಣೆ ಹೇರ್ ಸ್ಟೈಲ್ ನೋಡ್ರಿ, ಹೇರ್ ಸ್ಟೈಲು ಹಾಕೋಣ. ಇವೆಲ್ಲ ಹಂಗೆ ಮಾಡಿದ್ವಿ, ಚೆನ್ನಾಗಿತ್ತು. ಯಾವುದೋ ಒಂದು 2 ಕ್ಯಾಪ್ ಹೊಡೆದಾಗ ಅಲ್ಲಿ ಸುಮ್ಮನೆ ವೇಸ್ಟ್ ಆಗ್ತದೆ. ಸುಮ್ಮನೆ ಅವ್ರಿಗೂ ಸಿಕ್ತಾಗ ನಮಗೂ ಸಿಕ್ಕಾಗಲ್ಲ ಪಾಪ. ಮನೆಗೆ ಕೊಟ್ಬಿಟ್ಟವ್ರೆ ಕೊಟ್ಟವ್ರೆ. ಯಾವುದೋ ಒಂದು ಅಷ್ಟೇ ಒಂದು 40 ಜನದಲ್ಲಿ ಒಂದು 2 ಆಗೋದು ಅಷ್ಟೇ. ಆ ಥರ ಒಂದು 2-3 ನಾವು ತಗೊಂಡೋಗ್ತೀವಿ ಎಲ್ಲ ಒಂದೇ. 40 ಜನನು ರಿವ್ಯೂ ಕೊಟ್ಟಿಲ್ಲ. ಸ್ವಲ್ಪ ಜನ ಕೊಟ್ಟವ್ರೆ, ಒಂದು 7-8 ಜನ ಕೊಟ್ಟವ್ರೆ. ಎಷ್ಟು ಜನಕ್ಕೆ ನೆನೆ ಸಿಕ್ಕ ಸೋಮವಾರನೇ ಸಿಕ್ಕದೆ. ಇವಾಗ ಸ್ವಲ್ಪ ಜನ ಸಿಕ್ಕದೆ.
ನಿಮಗೆ ಕತೆ ನಾನು ನಿನ್ ನೋಡಕ್ಕಲ್ಲ ಕಣ್ಣೋಡ್ತಿದ್ನ. ಅವಾಗ ನೀನೇ ಹೊಡೆದಿದ್ದೆ ಅಂತ ಮಕ್ಕಂಡು. ಇಲ್ಲ ಕಣ ಲವ್ ಮ್ಯಾರೇಜ್ ಅವರು ಅದಕ್ಕೆ ಹೇಳ್ತಾ ಇರೋದು. ಮದ್ವೆಗಿಂತ ಮುಂಚೆ ನಾವು ನಾನು ಎಲ್ಲ ಇವಳಂದ್ರೆ ಇಷ್ಟ ಅಂತ ಹೇಳಿದಂತ ಬೇರೆ ಕೈಲಿ ಅಲ್ಲೇ ಎಷ್ಟು ನೋಡೋಣ ಎಷ್ಟು ನೋಡು ರೋಸ್ ನೋಡು ಅದಕ್ಕೆ ರೋಜು ಎಲ್ಲ ಒಳ್ಳೆ ಡಿಫ್ರೆಂಟ್ ಫುಲ್ ಚೇಂಜು. ಅಲ್ಲಮ್ಮ ನೀನೆಂತ ಪ್ರಪೋಸ್ ಮಾಡಿದ್ದು? ನೀನಂದ್ರೆ ಬಾಳ ಇಷ್ಟ ಕಳ್ಳ ಇದು ನಿಮ್ ಸೈಡ್ ಅವ್ರು ಪ್ರಪೋಸ್ ಮಾಡ್ತಾರಲ್ಲ ಹಂಗೆ ಹೇಳು. ನಿನ್ ಮೇಲೆ ಮನ್ಸ ಇಟ್ಕೊಳ್ಳ ಅಂತ. ನಿನಗೆ ಎಷ್ಟು ಜನ ಪ್ರಪೋಸ್ ಮಾಡಿರೋಣ ಸ್ಕೂಲಾಗೆ? ಏ ಸುಮ್ಮನಿರಪ್ಪ. ನೀನು ಅವಾಗ ಫುಲ್ ಹ್ಯಾಂಡ್ಸಮ್ ಬಾಯ್ ಅಂತಲ್ಲ ಇರೋ ಒಂಚೂರು ಮರ್ಯಾದೆಯಲ್ಲಿ ತಗ್ಬಿಡೋಡ ಸುಮ್ಮನೆ. ಅದ್ರಾಗೇನಂತೆ ಅವಳ ನಿನ್ಗೊಂದು ಆಟಿಟ್ಯೂಡ್ ನಿನ್ಗೊಂಥರ ಅದೇನೋ ಕ್ರೇಜ್ ನಿನ್ಗೆ ಅಷ್ಟು ಜನ ಇಷ್ಟಪಡ ಅಂತ ನಿನ್ನ ಹತ್ರ ಏನೋ ಅದೇ ಅಂತ. ನಮ್ಮ ಇಡೀ ಸ್ಕೂಲ್ ಎಲ್ಲ ಚೆನ್ನಾಗಿತ್ತು ಅನ್ಸುತ್ತೆ. ಹೌದಾ? ಇದು ಹಾಕಿದ ಮೇಲೆ ಇನ್ನೊಂದ್ಸಲ ಹೆಂಗ್ ಆಗ್ತಾ ಇದೆಯಾ? ಹ್ಞೂ ಮತ್ತೆ ಹಿಂಗೆ ಆಗ್ತಾ ಇದೀನಿ ಹಿಂಗೆ. ನೋಡ್ಬೇಡ ಬಂದೆ 10 ಮುಕ್ಕಾಲು ಆಯ್ತು. 10 ಮುಕ್ಕಾಲು ಊಟ ಮಾಡ್ತಾ ಇದೀವಿ ಗೈಸ್. ಇವತ್ತಿಗೆ ಮುಗಿತು ಆಲ್ಮೋಸ್ಟ್ ನಾವು. ನಾಳೆ ಕಳಿಸ್ಬಿಟ್ರೆ ಅಂತ ಅಂದ್ರೆ ಸಾಕಮ್ಮ. ನಿಮ್ಮಿಂದ ಫುಲ್ ಫ್ರೀ. ನನಗೂ ಸಾಕಮ್ಮ. ಅಮ್ಮ ಸಾಕು ನನಗೆ. ಅಪ್ಪ ಸಾಕು. ಟೈಮ್ಗೆ ಏನೇನೋ ಯಾವ್ಯಾವ ಟೈಮ್ ಏನಾಗಬೇಕು ಒಂದು ಗೊತ್ತಾಯಿಲ್ಲ 3-4 ದಿವಸದಿಂದ. ಸಾಂಬಾರು ಹಾಕಮ್ಮ ಒಂಚೂರು. ಊಟ ಆಗ್ತಾನೆ ಇದೇ ಟೈಮ್ ಇದ್ದೇ ಆಗ್ತಾ ಇಲ್ಲ. ಸಾಕು ಬಿಡಪ್ಪ ಇನ್ನೊಂಚು ಬಿಡಮ್ಮ. ಓ ಮೊಸರಿಗೆ ಏನೋ ತುಪ್ಪ ಹಾಕ ತಿಂತಾರ? ಉಪ್ಪ ತಾಂಬ ಉಪ್ಪ. 3 ದಿವಸದಿಂದ ಗೈಸ್ ನಮ್ಮ ಕತೆ ಏನಾಗದಪ್ಪ ಅಂತಂದ್ರೆ ಯಾವ್ದೇನೋ ಸ್ಟಾರ್ಟ್ ಆಗ್ಬಿಡೋ ನಂಗೆ ಅಲ್ಲಿ ಗ್ಯಾಸ್ಟಿಕ್ ಆಗಿ ಬೆಳಗ್ಗೆಲ್ಲ ಹೆಂಗ ಗೊತ್ತಾ ಇದೆ. ಏನು ನಾಳೆ ಅಷ್ಟೇ ಮುಗಿದೈತೆ ಸುಮ್ಮನೆ ಮನೆ ತಲೆಗಟ್ಟ ನೋಡ್ಕೊಬೇಡ. ನಾನಿದ್ದೀನಿ ನಿಮ್ಮ ಸಾರು ನೋಡಪ್ಪ ಅಂತಂದ್ರೆ ಮಿಕ್ಸರ್ ಕೊಡಮ್ಮ ಅವ್ರಿಗೆ. ಇಲ್ಲಾಂದ್ರೆ ಒಳಗೆ ಹೋಗಲ್ಲ ಅವ್ರಿಗೆ. ಅಮ್ಮ ಉಪ್ಪಾಕಮ್ಮ ನಂಗೆ ಉಪ್ಪು ಖಾರ ಹಾಕಿ ಒಂಚೂರು ಹೇಳ್ತೀನಿ. ನಮ್ಮ ಸ್ಕೂಲಲ್ಲಿ ಸಾಂಬಾರ್ ಟೇಸ್ಟ್ ಬರ್ತಪ್ಪ. ಸ್ಕೂಲ್ ಸಾಂಬಾರ ಸೇಮ್ 7ನೇ ಕ್ಲಾಸು 6ನೇ ಕ್ಲಾಸ್ ಇದ್ದಾಗ ಸೇಮ್ ಟೇಸ್ಟ್ ಅಮ್ಮ. ಬಿಸಿ ಊಟ ಅಮ್ಮ. ನಿಮ್ಗೂ ಇತ್ತ ಅನ್ನ ಸಾಂಬಾರು? ನಿನ್ಗೂ ಇತ್ತಾ? ಹ್ಞೂ ಮತ್ತೆ ನಂಗೆ ಬೇಡ ಉಪ್ಪು. ನಮ್ಗೆ ಯಾಕಿರ್ಲಿಲ್ಲ? ನಮ್ಗಿಂತ ನಮ್ಗೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ನಮ್ಗೇನೆ. ಅದಕ್ಕಿಂತ ಮುಂಚೆ ಏನೋ ಇದು ಗೋಧಿ ಮುದ್ದೆ. ಅದಕ್ಕಿಂತ ಮುಂಚೆ ಏನಿತ್ತು? ಊಟನೇ ಇರ್ಲಿವಾ ನಿಮ್ ಕಡೆ? ಇರ್ಲಿಲ್ವಾ ಊಟ? ನಮ್ ಕಡೆ ಎಲ್ಲ ಆಲ್ ಕರ್ನಾಟಕ ನಮ್ ಬ್ಯಾಚ್ ಇಂದಾನೆ ಸ್ಟಾರ್ಟ್ ಆಗಿರೋದು. ಹೌದಾ? ಎಷ್ಟು ವರ್ಷ ಆಯ್ತಲ್ಲ ಈ ಕಡೆ ಮಾರ್ಗ? ಊಟ ಅಂದಿದ್ಕೆ ಬಂದ್ರು ಅಪ್ಪಾಜಿ. ಓ ಸಾರ್ ಚೆನ್ನಾಗಿ ಅಂದಿದ್ಕೆ ಬಲಾರಾಣಿ ಅಂದ್ರು. ನಮ್ ಸ್ಕೂಲಲ್ಲಿ ಕೊಡ್ತಿರಲ್ಲ ಹಂಗೆ ಇದೆಯಪ್ಪ 100%. ಅಮ್ಮ ಅಲ್ಲಿ ಹೋಗ್ಬಿಟ್ಟೆ ನಾನು ಇವತ್ತು ಬಮ್ಮಿ ಜೊತೆಗೆ. ನಾವು 11 ಗಂಟೆ ಊಟ ಕೊಡ್ತೀರಾ? ಅಮ್ಮ ನಾಳೆಯಿಂದ 7:30 ಕಣ ಫಿಕ್ಸು. ನಾಳೆ ಲಾಸ್ಟು 7:30 ಊಟನ 7:30ಗೆ. ಬಿಸ್ನೆಸ್ ಮಾಡಕ್ ಹೋಗಿ 11 ಗಂಟೆ ಊಟ ಹಾಕ್ತೀರಿ ನಮ್ಗೆ. ಅಯ್ಯೋ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಬಿಸ್ನೆಸ್ ಅಪ್ಡೇಟ್. ಒಂದೊಂದು ಸೇಲ್ಸ್ ಹೋಗ್ತೈತೆ. ಮೊನ್ನೆ ಡೆಲಿವರಿ ಎಲ್ಲ ಯಾರನ್ನೋ ನಂಬ್ಕೊಂಡು ಮಾಡಕ್ಕೆ ಹೋಯ್ಕೆ. ಶನಿವಾರ ಮಾತ್ರ 45 ಆರ್ಡರ್ ಕೊಟ್ಟಿದ್ದೆ, 45 ಪೀಸು. ತಿರ್ಗಾ ಭಾನುವಾರ ರಜಾ. ಸೋಮವಾರ ತಗೊಂಡಿಲ್ಲ, ಮಂಗಳವಾರ ತಗೊಂಡಿಲ್ಲ. ಏನಪ್ಪ ಅಂತಂದ್ರೆ ಏನೋ ಮೀಟಿಂಗ್ ಐತೆ ಅಂದ್ಬಿಟ್ಟು 2 ದಿವಸ ತಗೊಂಡಿಲ್ಲ. ಸ್ಟಾಕ್ ಆಗೋಯ್ತು ನಮ್ಮ ಹತ್ರ. ಆಲ್ಮೋಸ್ಟ್ ಅಲ್ಲಿ ಇವಾಗ ಒಂದು 300 ಆರ್ಡರ್ ಕಳಿಸ್ಬೇಕು ಇವಾಗ. ನಾಳೆ ಬೆಳಗ್ಗೆ ಎಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಮಾತಾಡ್ಕೊಂಡು ನಾಳೆ ಬೆಳಗ್ಗೆ ಕ್ಲಿಯರ್ ಮಾಡಲೇಬೇಕು. ಗುರುವಾರ ಶುಕ್ರವಾರ ನಿಮ್ಮ ಮನೇಲಿ ಇರ್ತದೆ. ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತಿನವರೆಗೂ ಇವತ್ತು ಮಂಗಳವಾರ ನೈಟ್ ಯಾರು ಸಂಜೆ 9 ಗಂಟೆವರೆಗೂ ಮಾಡಿದ್ದೀರಾ, 10 ಗಂಟೆವರೆಗೂ ಮಾಡಿದ್ದೀರಾ, ಅವ್ರದ್ದೆಲ್ಲರದೂ ಗುರುವಾರ ಶುಕ್ರವಾರ ಫೈನಲ್ಲು. ಶುಕ್ರವಾರ ಒಳಗಡೆ ನಿಮ್ಮ ಮನೇಲಿ ಇರ್ತದೆ. ಸ್ವಲ್ಪ ಔಟ್ ಆಫ್ ಸ್ಟೇಟ್ ಅವ್ರು ಮಾಡಿದ್ದೀರಾ, ಸ್ವಲ್ಪ ಚೆನ್ನೈ ಮತ್ತು ಅಹಮದಾಬಾದ್ ಅವರೆಲ್ಲ, ಅವ್ರಿಗೆಲ್ಲ ಸ್ವಲ್ಪ ಲೇಟ್ ಆಗ್ಬೋದು. ಈ ಮಿಕ್ಕಿದ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಎಲ್ಲ ಪೂರ್ತಿ ಶುಕ್ರವಾರ ಒಳಗಡೆ ರಿಲೀಸ್ ಆಗೋತ್ತದೆ. ಎಲ್ಲ ಚೆನ್ನಾಗಿ ಹೋಗ್ತಾಯಿತ್ತು. ಮತ್ತು ಕಿರಣ ಕೇಳ್ತಾ ಇದ್ರೆ ಅವನೇನೋ ಫ್ಯಾಮಿಲಿ ಕಡೆಯಿಂದ ಸ್ವಲ್ಪ ಕೆಲಸ ಹೋಗ್ಬಿಡ್ತು. ಅವನು ಆ ಕಡೆ ಬಿಸಿ ಆಗೋದ. ಎಲ್ಲ ಕೆಲಸವರೆಗೂ ಎಲ್ಲದಕ್ಕೂ ಜೊತೆಗಿದ್ದ. ಲಾಸ್ಟ್ ಈ ಟೈಮಲ್ಲಿ ಅವನು ಕೈ ಕೊಟ್ಬಿಟ್ಟ. ಇರಲಿ ಪರವಾಗಿಲ್ಲ, ಅವನು ಫ್ಯಾಮಿಲಿ ಐತೆ. ಅವನು ಅದ್ರ ಮೇಲೆ ಬಿಸಿ ಆಗೋದ. ತಿರ್ಗಿ ಅವನು ಕರೆಯೋಕೆ ಆಗಿಲ್ಲ. ಈ ಥರ ವಿಚಾರದಾಗ ಇದಕ್ಕೋಸ್ಕರ ಏನು ಮಾಡ್ತೀರಾ? ಸ್ಟ್ರಗಲ್ ಬರೀ ಸ್ಟ್ರಗಲ್ ಆಗೋಯ್ತು. ನೆಕ್ಸ್ಟು ಒಂದಂತೂ ಕಲ್ತಾಗ ಇದರಿಂದ ಸ್ವಲ್ಪ ಯಾರು ಸ್ಟಾರ್ಟ್ ಮಾಡಿದ ತಕ್ಷಣ ಬೆಳೆದ್ಬಿಡಲ್ಲ ಅಂತ ಒಂದು ರೀಸನ್ ಅರ್ಥ ಮಾಡ್ಕೊಂಡು ಇದರಿಂದ ಬೆಳೆದ್ಬಿಡಲ್ಲ. ಮತ್ತೆ ಕಷ್ಟ ಸಿಕ್ಕಾಪಟ್ಟೆ ಐತೆ. ಮತ್ತೆ ನಾವು ಅಷ್ಟೇ ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಬೇಕು. ಇವಾಗ ಮತ್ತೆ ಪ್ರಾಪರ್ ಪ್ಲಾನ್ ಇರಬೇಕು. ಒಂದು 5,000 ಜಾಸ್ತಿ ಆಗೋಲ್ಲ ಅಂದ್ರೆ 5,000 ಲಾಸ್ ಆಗೋಗ್ಬಿಡ್ಲಿ. ಸ್ವಲ್ಪ ಯಾವ್ದು ಹೆಂಗೆ ಮಾಡ್ರೆ ಹೆಂಗಿರುತ್ತೆ, ಹೆಂಗೆ ಆಗ್ಬೋದು ಅಂತ ಅಂದ್ಬಿಟ್ಟು ಫಸ್ಟೇ ಪ್ರಿಪ್ಲೇನ್ ಮಾಡ್ಬಿಟ್ಟು ಅದಕ್ಕೆ ಏನೇನು ಬೇಕು ಅದನ್ನು ಫಸ್ಟೇ ಪ್ಲಾನ್ ಮಾಡ್ಕೊಂಡು ಮಾಡಬೇಕು. ನಾವೇನು ಇಲ್ದಂಗೆ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ
ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತದೆ ನಾವು ಮಾಡ್ಕೊಂಡಂಗೆ. ನಾವು ಬೀಳ್ತಾ ಇರೋ ಕಷ್ಟ ಅಷ್ಟು. ಇವಾಗ ಆ್ಯಕ್ಚುಲಿ ನನಗೆ 3 ದಿವಸದಿಂದ ನನಗೆ ಇವಾಗ ಗ್ಯಾಸ್ಟ್ರಿಕ್ ಆಗ್ಬಿಟ್ಟು ಎದೆ ನೋವು ಸ್ಟಾರ್ಟ್ ಆಗ್ಬಿಟ್ಟು ನನಗೆ ಫುಲ್ಲು ಎದೆ ಎಲ್ಲ ಪೂರ್ತಿ ನೋವು ತೊಗೊಂಡ್ಬಿಟ್ಟು. ಅದು ಈ ಪಾರ್ಟ್ ಆರ್ಟ್ ಇರೋ ಪಾರ್ಟೇ ನನಗೆ ಮಧ್ಯಾಹ್ನನೇ ಭಯ ಆಗೋಯ್ತು. ಡೈಲಿ 8 ಗಂಟೆ 8 ತಿಂತಿದ್ದು ಮಧ್ಯಾಹ್ನ 11:30 ತಿನ್ನೋಕೆ ತಿಂತಾ ಇಲ್ಲ. ತಿರ್ಗಿ 11:30 ತಿಂತ ತಿರ್ಗಿ ರಾತ್ರಿ 11:30 ತಿಂತಾ ಇದ್ದೀನಿ. ಪೂರ್ತಿ ಚೇಂಜ್ ಆಗ್ಬಿಟ್ಟೈತೆ ನಂದು ಶೆಡ್ಯೂಲು ಚೇಂಜ್ ಆಗ್ಬಿಟ್ಟೈತೆ ಸ್ವಲ್ಪ. ನೋಡಿರಿ ಈ ಥರ ಬಿಸ್ನೆಸ್ ಅಂತ ಎಂಟ್ರಿ ಕೊಟ್ಟು ಅಂತಂದರೆ ಇದೆಲ್ಲ ಅನುಭವಿಸ್ಬೇಕು. ಇರಲಿ ಒಂದಂತೂ ಕಲ್ತೋ, ಯಾವುದೂ ಈಸಿಯಾಗಿ ಆಗಲ್ಲ ಅಂತಾನೆ. ಸ್ವಲ್ಪ ಕಷ್ಟ ಬೀಳಬೇಕು, ಸ್ಟ್ರಗಲ್ ಪಡಬೇಕು. ಒಟ್ಟು ಈ ಸರಿ ಮಾಡಿದ ತಪ್ಪನ್ನ ನೆಕ್ಸ್ಟ್ ಏನೇ ಕೈ ಹಾಕ್ರು ಅವಾಗ ಮಾಡೋಕ್ಕೋಗಲ್ಲ, ಫುಲ್ಲು ಚುರುಕಾಗೋತೀವಿ. ಸೊ ಅದಕ್ಕೋಸ್ಕರ ಏನೋ ಒಂದು ಮಾಡ್ತೀವಿ ಅಷ್ಟೇ. ಯಾರಿರ್ತಾರೋ ಇರೋಲ್ಲ ಗೊತ್ತಿರೋ ಜೊತೆಗೆ ಕೊನೆಯವ್ರು ನಾನಂತ ಇರ್ತೀನಿ. ನಾನಂತೂ ಮಾಡ್ತೀನಿ. ನೀನು ಇರ್ತಿ, ನಾನು ಇನ್ನೊಬ್ಬ ಕಿರಣ್ ಇರ್ತಾನೆ. ಅವನು ಅಡ್ರೆಸ್ ಇಲ್ಲಂಗೆ ಕೊಟ್ಟದ. ಅಡ್ರೆಸ್ ಇಲ್ಲಂಗೆ ಅಂದರೆ ಅವ್ನು ಏನೋ ಅವ್ರ ಮನೆ ಕಡೆಯಿಂದ ಇದು ಅವ್ನ ಮನೆ ಕೆಲಸದ ಮೇಲೆ ಸ್ವಲ್ಪ ಬಿಸಿ ಆಗೋದ. ಬರ್ತೀನಿ ಅಂತ ತಿರ್ಗಾ ನಾಳೆ ನಡೆದು ಅಷ್ಟೊಕ್ಕೆ ನಮ್ಮದು ಎಲ್ಲ ಕ್ಲಿಯರಾಗಿ ಕಾಣ್ತಾ ಇದೆ. ನೋಡೋಣ ಹೆಂಗಾಗ್ತದೆ ಅಂತ ಅಪ್ಡೇಟ್ ಕೊಡ್ತೀವಿ. ತಿರ್ಗಾ ನೆಕ್ಸ್ಟು ಏನು ಕತೆ ಎತ್ತು ಕತೆ ಅಂತ. ಆದಷ್ಟು ಸಪೋರ್ಟ್ ಮಾಡಿರಿ. ಯಾಕಂದ್ರೆ ಇದು ಅಂತಂದ್ರೆ ಸೀಸನ್ ಆಗೋಯ್ತು. ನೆಕ್ಸ್ಟ್ ಪಿಕಲ್ ಎಂಟ್ರಿ ಕೊಟ್ಟು ನಿಮ್ಮ ಸಪೋರ್ಟು ಪಿಕಲ್ ಎಂಟ್ರಿ ಕೊಟ್ಟು. ಆ್ಯಕ್ಚುಲಿ ಇದು ನಮ್ಮ ಸೈಡ್ ಪಿಕಲ್ ಏನೂ ಅಲ್ಲ. ಇದು ಆ್ಯಕ್ಚುಲಿ ಇದು ಯಾವ ಸೈಡ್, ಇದು ಕರಾವಳಿ ಸ್ಟೈಲ್ ಉಪ್ಪಿನಕಾಯಿ. ಆ ಕಡೆ ಏನೇನು ಪ್ರೊಸೀಜರ್ ಫಾಲೋ ಮಾಡ್ತಾರೋ ಅದೇ ಪ್ರೊಸೀಜರ್ನ ಫಾಲೋ ಮಾಡಿರೋದು. ಯಾಕಂದ್ರೆ ಇನ್ನೊಂದೇನಂದ್ರೆ ಬೇರೆ ತರ ಉಪ್ಪಿನಕಾಯಿ ಎಲ್ಲ ಸಿಗುತ್ತೆ ಇಲ್ಲಿ. ಆ ಕಡೆ ಸಿಗಲ್ಲ ಅಲ್ಲ, ಒಂದ್ಸರಿ ಟ್ರೈ ಮಾಡೋಣ ಅಂತ ಮಾಡಿರೋದು. ಇವರದಾಗೆಲ್ಲ ಪಂಟ್ರು ಆ ಕಡೆ ಎಲ್ಲ ಮಾಡಿ ಇದಾಗೋರೆ ಚೆನ್ನಾಗಿ ಅದಕ್ಕೋಸ್ಕರ ಮಾಡಿ ಮಾಡ್ದೋ. ಬಟ್ ನಾವು ಆ್ಯಕ್ಚುಲಿ ತರ್ಸ್ಕೊಂಡಿದ್ದು ಮಾವಿನಕಾಯಿ ಎಂಡಿಂಗ್ ಸೀಸನ್ನು. ಅದೇ ಕಾಯಿ ಮಿಕ್ಕಿದೆಲ್ಲ ಪೂರ್ತಿ ಎಣ್ಣಾಗಲ್ಲ ಲೆಕ್ಕ ಕೊಂಜಿತ್ತು. ಆ ಥರ ಕಾಯಿ ತರ್ಸ್ಕೊಂಡು ಮಾಡಿದ್ದು. ಸೊ ನೆಕ್ಸ್ಟು ಏನೋ ಸೀಸನ್ ಸ್ಟಾರ್ಟ್ ಆಯಿತು ಅಂತಂದರೆ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀವಿ. ಮಾವಿನಕಾಯಿ ಸ್ಟಾರ್ಟ್ ಆಗೋದು ಆವಾಗಿಂದೇ. ಇಲ್ಲಾಂದ್ರೆ ಬೇರೆ ಬಿಸ್ನೆಸ್ಸಿಗೆ ಕೈ ಹಾಕ್ತೀವಿ. ಒಟ್ನಾಗ ಅದೇ ಬಿಸ್ನೆಸ್ಸಲ್ಲಿ ಪ್ರಾಪರ್ ಪ್ಲ್ಯಾನು ಮತ್ತು ಈಸಿ ಇರಬೇಕು. ಅದಕ್ಕೆ ಯಾವ್ಯಾವ ಏನೇನು ಮಾಡ್ಕೊಬೇಕು, ಇದು ಹಿಂಗೆ ಮಾಡಿದ್ರೆ ಹಿಂಗೆ ಹೋಗ್ತದೆ ಅಂತ ಫಸ್ಟ್ ತಿಳ್ಕೊಂಡು ಒಂದಷ್ಟು ಇರ್ತವೆ, ಅವನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದ್ರೇ ಈಸಿ ಆಗೋದು. ಇಲ್ಲಾಂದರೆ ಸರಿಯಾಗಿ ಓದಿ ತಿಂತೀವಿ. ನಾನಂತ 4 ದಿವಸದಿಂದ ಕೋಮಾಗಿ ಹೋಗಿದ್ದೀನಿ. ಸ್ವಲ್ಪ ಇದೆಲ್ಲ ಫ್ರೀ ಮಾಡ್ಕೊಂಡು ಎಲ್ಲ ನಾವು ಒಂದು ದಿವಸ ಜಲ್ದಿ ಊರ್ಬಿಡ್ಬೇಕು. ನೋಡೋಣ ಹೆಂಗಾಗ್ತದೆ ಹೆಂಗೆ ಕತೆ ಅಂತ. ಆದಷ್ಟು ನಿಮಗೆ ಗುರುವಾರ ಶುಕ್ರವಾರ ನಮ್ಮ ಸಿಗುತ್ತೆ, ಆರ್ಡ್ರ್ ಸಿಗುತ್ತೆ. ಇವಾಗ ಆ್ಯಕ್ಚುಲಿ ಇವಾಗ ಏನು ನಾವು 45-50 ನಿಮಗೆ ಒಂದು ಸೇರ್ ಐತೆ. ಸ್ವಲ್ಪ ಕಮೆಂಟ್ ಮಾಡಿರಿ ಯಾವ ಥರ ಐತೆ ಅಂತ. ಓಕೆ ನಾವು ಮಾಡಿದ್ದು ಎಲ್ಲ ಏನಾದ್ರು ನಿಮಗೆ ಹೆಂಗಂತ ನಿಮ್ಮ ಮನಸ್ಸಿಗೆ ತಿಳಿಸ್ರಿ ಹೆಂಗಿತ್ತು ಅಂತ. ನಮ್ಮ ಮೊದಲನೇ ಪ್ರಯತ್ನ ನೋಡಿ ಸಪೋರ್ಟ್ ಮಾಡಿ. ಏನಾದರೂ ಇಷ್ಟ ಆಗಲಿ ಅಂತಂದರೆ ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ, ಬೇರೆ ಥರ ಟ್ರೈ ಮಾಡ್ತೀವಿ. ಇರೋ ಸತ್ಯಾಸತ್ಯತೆ ಅಂತ ತಿಳಿಸ್ರಿ. ಏನೋ ನಾವು ತಪ್ಪು ತಿಳ್ಕೊಳಲ್ಲ. ಹಿಂಗೆ ಇರಬೇಕಾಯ್ತು, ಹಿಂಗೈತೆ ಹಿಂಗಿರ್ಬೇಕಾಯ್ತು ಅಂತ ನೀವು ಅಭಿಪ್ರಾಯ ತಿಳಿಸ್ರಿ. ಈ ವಿಡಿಯೋ ನೋಡೋಷ್ಟೊತ್ತಿಗೆ ಮೋಸ್ಟ್ಲಿ ಇನ್ನೂ ಬಂದಿರಲ್ಲ ಇಷ್ಟೊಂದು ಜನಕ್ಕೆ. ಬಟ್ ಗುರುವಾರ ಸಂಜೆ ಇಲ್ಲ ಶುಕ್ರವಾರ ಪಕ್ಕ ನಿಮ್ಗೆ ಸಿಕ್ಬಿಟ್ಟಿರುತ್ತೆ. ನೋಡೋಣ ಏನಾಗ್ತದೆ ಅಂತ. ಎಲ್ಲರೂ ಕಮೆಂಟ್ ಮಾಡಿರಿ. ನೆಕ್ಸ್ಟು ಮನೆಗೆ ಹೋಗಿ ನೋಡೋಣ ಬರ್ರಿ. ನಾವು ಅಮ್ಮಕ್ಕತ್ತೆ ನಮ್ಮ ಅಪ್ಪ ಅಮ್ಮಂಗಂತೂ ಅವ್ರು ದನ ಮೇಯಿಸ್ಕೊಂಬಂದು ಇಲ್ಲ ಅಲ್ಲಿ ಹಾಕ್ಸ್ಕೊಂಬಂದು ಆ ಕತೆ ಮುಗೀತು ಅಂತಾರೆ. ಅವ್ರದ್ದೇ ದನ ಮೇಕೆ ಒಂದು ಕತೆ ಇದ್ದರೆ ಇದೊಂದು ತಲೆನೋ ಅವ್ರಿಗೂ ಪಾಪ. ನಾನು ತಲೆ ಕಟ್ಸ್ಕೊಂಡಲ್ಲ, ಅವ್ರು ತಲೆ ಕಟ್ಸ್ಕೊಂತವ್ರೆ. ನೋಡೋಣ ಇದಕ್ಕೆಲ್ಲ ಆದಷ್ಟು ಬೇಗ ಸಮಾಧಿ ಕಟ್ಟೋಣ, ಬುನಾದಿ ಹಾಕೋಣ. ಒಳ್ಳೆ ಕತೆ.